ನಮ್ಮ ರೈತರಿಗೆ ಇದು ಭೂಮಿ ಹಂಗೆ ಅನ್ನೋದು ಒಂದು ಸ್ವಲ್ಪ ಪ್ರಾತ್ಯಕ್ಷಿತವಾಗಿ ಅವ್ರಿಗೆ ತೋರಿಸ್ತಾರೆ. ನೋಡಿ ಇದೇನಪ್ಪ ಅಂತಂದರೆ ಇದೆಲ್ಲನೂ ಇಡೀ ಬೀದರ್ ಜಿಲ್ಲೆ ಒಳಗೆ ಎಲ್ಲ ಬಂದರೆ ಮೂಲ ಶಿಲೆ ಏನಿದೆ ಬೆಸಾಲ್ಟ್ ಕೃಷ್ಣಶಿಲೆ ಅಥವಾ ಕರಿಶಿಲೆ ಅದರಿಂದ. ಆದರೆ ಈ ಒಂದು ಪ್ರದೇಶ ಏನಿದೆ ಹೆಚ್ಚು ಕಡಿಮೆ 1,40,000 ಹೆಕ್ಟೇರ್ ಸಮುದ್ರ ಮಟ್ಟದಿಂದ ಒಂದು 640 ಮೀಟರ್ ಎತ್ತರ ಇದೆ. ಎತ್ತರ ಇರೋದ್ರಿಂದ ಏನಾಗಿದೆ, ಕೆಳಗೆಲ್ಲ ಸಿಲಿಕ ಏನಿದೆ ಅಂಶ ಎಲ್ಲ ಕೆಳಗೆ ಹೋಗಿದೆ. ಮೇಲೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು ತುಂಬಿದಾವೆ. ಇದನ್ನೇನಾಗಿದೆ, ಇದು ಎಲ್ಲಿ ತನಕ ಮರದ ನೆರಳಲ್ಲಿರುತ್ತಲ್ಲ ಆವಾಗ ಮೆತ್ತಗಿರುತ್ತೆ. ಇದೇನಂದ್ರೆ ಇದು ಬಹಳ ಮೃದುವಾದ ಮಣ್ಣು. ಆದ್ರೆ ಮರ ಏನಾದ್ರು ಹೋಯ್ತು, ನೆರಳು ಹೋಯ್ತು, ಡೈರೆಕ್ಟ್ ಬಿಸಿಲಿಗೆ ಮಳೆಗೆ ಬಿತ್ತಪ್ಪ ಅಂತಂದ್ರೆ ಪೈರೋಪ್ಲಿಂಥೈಡ್ ಅಂತ ಹೇಳಿ ಇದು ಕಬ್ಬಿಣ ತರ ಆಗ್ಬಿಡುತ್ತೆ, ಬಂಡೆ ತರ ಆಗ್ಬಿಡುತ್ತೆ. ಮಣ್ಣೆ ಇಲ್ಲ ನೋಡ್ರಿ, ಮಣ್ಣಿಲ್ಲ, ಬರೀ ಇದಿದೆ ಅಷ್ಟೇ, ಬಂಡೆ ಇದೆ. ಇದ್ರೊಳಗೆ ನೀರು ಹೋಗುತ್ತೆ, ನಿಜ ನೀರು ಹಿಂಗಿರುತ್ತೆ, ನೀರು ಹಿಂಗಿಸ್ಕೊಳ್ತವೆ. ಆದ್ರೆ ನೀರನ್ನು ಹಿಡಿದಿಟ್ಕೊಳ್ಳೋಕೆ ದಿನ ಮಳೆ ಬಂದ್ರು ಏನಾಗಲ್ಲ, ದಿನ ಮಳೆ ಬಂದ್ರು ಸಹಿತನೂ ಎಲ್ಲ ದೋಳು ಅಂತ ಇದೋಗುತ್ತೆ. ಆಮೇಲೆ ಪೋಷಕಾಂಶ ಸಾವಯವ ಇಂಗಾಲದ ಪ್ರಮಾಣನೂ ಬಹಳ ಕಡಿಮೆ ಇದೆ. ಆಮೇಲೆ ನೈಟ್ರೋಜನ್ ಕಡಿಮೆ, ಫಾಸ್ಫರಸ್ ಇದ್ದಿದ್ದು ಸಹಿತ ಅದು ಫಿಕ್ಸ್ ಆಗಿರುತ್ತೆ. ಪೊಟ್ಯಾಷಿಯಂ ಇರೋದಿಲ್ಲ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕೊರತೆ. ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ಎಲ್ಲಾ ಪೋಷಕಾಂಶಗಳು ಕೊರತೆನೆ. ಕಬ್ಬಿಣ ಮ್ಯಾಂಗನೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಬಿಟ್ರೆ ಎಲ್ಲಾನು ಕೊರತೆನೆ, ಅಂದ್ರೆ ಬರಡು ಭೂಮಿ ಅಂತಾನೆ ಹೇಳ್ಬೋದು. ಬಟ್ ಅಂಥದ್ರಲ್ಲಿ ನಾವು ಸ್ವಲ್ಪ ಬಹಳ ಚೆನ್ನಾಗಿ ಮಾಡಿ ಗುಂಡಿ ಮಾಡಿ ನೀರನ್ನ ಸಂರಕ್ಷಣೆ ಮಾಡಿದ್ವಿ ಅಂತಂದ್ರೆ ನಿಜವಾಗ್ಲೂ ಮಾದರಿ ತೋಟ ಮಾಡಬಹುದು. ಬಹುವಾರ್ಷಿಕ ಬೆಳೆ ಅದು, ಅದರಲ್ಲೂ ಸಹಿತ ಈಗ ಗೇರು, ಮ್ಯಾಂಗೋ, ಇದು ಮಾವು, ಕೋಕೋನಟ್